ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಯೋಗಿ ಯುಂಜೀತ ಸತತಂ ಆತ್ಮಾನಂ ರಹಸಿ ಸ್ಥಿತಃ. ಏಕಾಕೀಯತ ಚಿತ್ತಾತ್ಮಾ ನಿರಾಶೀರ ಪರಿಗ್ರಹಃ. ಯೋಗಿಯು ಏಕಾಂತ ಸ್ಥಳದಲ್ಲಿದ್ದು ನಿರಂತರವಾಗಿ ಮನಸ್ಸನ್ನು ಸ್ಥಿರವಾಗಿಡಲು ಪ್ರಯತ್ನಿಸಬೇಕು. ತಾನಾಗಿ ತನ್ನ ಇಂದ್ರಿಯಗಳನ್ನು ಸಂಯಮದಲ್ಲಿಟ್ಟುಕೊಂಡು ಬಯಕೆಗಳನ್ನೆಲ್ಲ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ಯೋಗಿಯಾದವನು ಹೇಗಿರಬೇಕು ಅಥವಾ ಹೇಗಿರುತ್ತಾನೆ ಎನ್ನುವುದನ್ನು ಭಗವಂತ ಹೇಳುತ್ತಿದ್ದಾನೆ. ಯೋಗಿಯಾದವನು ಸೂಕ್ಷ್ಮ ಸ್ಥಿತಿಯಲ್ಲಿದ್ದು ಆತನ ಮನಸ್ಸಿಗೆ ಯಾವುದೇ ವಿಷಯ ಬಂದರೂ ಅದು ಆತನನ್ನು ವಿಚಲಿತಗೊಳಿಸಬಾರದು. ಆತನಲ್ಲಿ ಪ್ರಶ್ನೆಗಳೇ ಇರದು. ಅಂದರೆ ಆತನ ಪ್ರಶ್ನೆಗಳಿಗೆ ಉತ್ತರ ಆತನಲ್ಲೇ ದೊರಕುವುದರಿಂದ ಆತ ಯಾವುದೇ ಆತಂಕವಿಲ್ಲದೆ ನಿರರ್ಗಳವಾಗಿ ಮಾತನಾಡಬಲ್ಲ. ಆತ ಏಕಾಂಗಿಯಾಗಿ ಇದ್ದಷ್ಟು ಆತನ ಮನಸ್ಸಿನಲ್ಲಿ ಚಿಂತನ ಮಂಥನ ನಡೆಯುತ್ತದೆ. ಆತ ಏಕಾಂಗಿಯಾಗಿದ್ದರೆ ಅವನ ಮನಸ್ಸಿನಲ್ಲಿ ಈ ಪ್ರಪಂಚಕ್ಕೆ ಈ ಸಮಯದಲ್ಲಿ ಬೇಕಾಗುವ ಉಪಯುಕ್ತ ಸಲಹೆಗಳು ಅಥವಾ ಆವಿಷ್ಕಾರಗಳು ಆಗುವುದು ನಿಶ್ಚಿತ. ಒಬ್ಬ ವಿಜ್ಞಾನಿ ಕೂಡ ಯೋಗಿಯೇ ಸರಿ. ಆತ ಒಂದು ಆವಿಷ್ಕಾರ ಮಾಡಲು ಸಾಕಷ್ಟು ಸಮಯವನ್ನು ಏಕಾಂಗಿಯಾಗಿ ಕಳೆಯಬೇಕು. ಮನಸ್ಸಿನಲ್ಲಿ ಏಳುವ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕು. ತನ್ನ ಮನಸ್ಸಿನಲ್ಲಿ ಮೂಡಿದ ಉತ್ತರವನ್ನು ಕೆಲವು ಪುಸ್ತಕಗಳ ಅಧ್ಯಯನ ಮಾಡುವ ಮೂಲಕ ಖಚಿತಗೊಳಿಸಿಕೊಳ್ಳಬೇಕು. ಆತ 4 ಗೋಡೆಯ ಮಧ್ಯೆ ತನ್ನದೇ ಲೋಕದಲ್ಲಿ ಕುಳಿತು ಆಲೋಚಿಸಬೇಕು. ಆತನಿಗೆ ಇಂದ್ರಿಯ ವಿಷಯದಲ್ಲಿ ಯಾವುದೇ ಆಸಕ್ತಿ ಬಾರದು. ಕಾರಣ ತನ್ನ ಗುರಿಯನ್ನು ಸಾಧಿಸುವ ವಿಷಯದಲ್ಲೇ ಮಗ್ನನಾಗಿರುವುದರಿಂದ ಬೇರಾವ ವಿಷಯವೂ ಹತ್ತಿರ ಸುಳಿಯದು. ಯೋಗ ಸಿದ್ಧಿಗಾಗಿ ಸಾಧಕನು ತನ್ನ ಆತ್ಮದರ್ಶನವನ್ನೇ ಗುರಿಯಾಗಿಸಿಕೊಂಡು ಏಕಾಂತ ಸ್ಥಳದಲ್ಲಿ ಇದ್ದು ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಬಯಕೆಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದನ್ನು ಅಭ್ಯಾಸ ಮಾಡಿ ಅದನ್ನು ತನ್ನ ಸ್ವಭಾವವಾಗಿಸಿಕೊಳ್ಳಬೇಕು. ಇದೇ ಯೋಗಿಯಾಗಲು ಮಾರ್ಗ. ಹರಿ ಓಂ.